ನೀವು ಹುಡುಗಿ ಎಷ್ಟು ಅಂತ ಯೋಚನೆ ಮಾಡ್ತೀರಾ? ಬಿಟ್ಟೋಗಿರೋ ಪಾರ್ಟ್ನರ್ಸ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಪ್ರೆಸೆಂಟ್ ಲೈಫ್ ಹಾಳು ಮಾಡ್ಕೊತಿದ್ದೀರಾ. ಹೋದ್ಲು ಅವಳು ಬರಲ್ಲ, ಅವ್ನು ಹೋದ, ಬಿಟ್ಟು ಹೋದ ಅಂತಾನೆ. ಸೊ ಪಾಸ್ಟ್ ಈಸ್ ಪಾಸ್ಟ್ ಅನ್ಕೊಂಡು ಮುಂದುವರಿಬೇಕು. ಯಾಕೆ ಗೊತ್ತಾ, ನಿಮಗೆ ಪ್ರಾಪರ್ ಆಗಿ ಲೆಟ್ಸೆ ನಿಮಗೆ 25 30 ವರ್ಷ ಅನ್ಕೊಂಡ್ರೆ ಒಂದು ಪ್ರಾಪರ್ ಆಗಿ 15 ವರ್ಷ ಸಿಗುತ್ತೆ ನಿಮಗೆ. ನೀವು ಬದುಕೋದೇ ಒಂದು 60-70 ವರ್ಷ ಆಯ್ತಾ. ಆಯ್ತು, ಕೇಳಿದ್ರೆ 80 ವರ್ಷ ಬದುಕ್ಬೋದು. ಸೊ ಅದರಲ್ಲಿ ನೀವು 50 ಆದ್ಮೇಲೆ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲ್ಲ. ಬಿಫೋರ್ 50 ಏನು ಮಾಡ್ತಿರಲ್ಲ ಅದೇ ಎಂಜಾಯ್ಮೆಂಟು, ಅಡ್ವೆಂಚರಸ್ಸು ಆಯ್ತಾ. ಸೊ ನೀವು ಹಂಗೂ ಇಟ್ಕೊಂಡ್ರು ಕರೆಕ್ಟಾಗಿ ಒಂದು 15 20 ವರ್ಷ ಸಿಗುತ್ತೆ. ಅದನ್ನ ಮೇಕ್ ಇಟ್ ಮೀನಿಂಗ್ಫುಲ್, ಮೇಕ್ ಇಟ್ ಪ್ರೊಡಕ್ಟಿವ್, ಮೇಕ್ ಇಟ್ ಎಫಿಷಿಯೆಂಟ್ ಆಯ್ತಾ. ಸೊ ಆಗಿದ್ದಾಯ್ತಪ್ಪ, ನಿನ್ನ ತಪ್ಪಲ್ಲ, ಅವಳು ತಪ್ಪು ಅಲ್ಲ ಆಯ್ತಾ. ನಿಮ್ಮ ಹಣೆ ಬರೋ ಹಂಗಿತ್ತು ಆಯ್ತಾ. ಹುಡುಗನೇ ಆಗಲಿ ಹುಡುಗಿನೇ ಆಗಲಿ, ಏನೋ ಒಂದು ಕೆಟ್ಟು ಪಾಸ್ಟು ಆಗೋಯ್ತು. ಬಟ್ ಈ ಕುತ್ಕೊಂಡು ನೀವು ಏನು ಯೋಚನೆ ಮಾಡ್ತೀರಾ? ಅಳ್ತಾ ಕುತ್ಕೊಂಡ್ರೆ ಬರಲ್ಲ. ಆಯಿತು, 1 ವೀಕ್ ಆಯಿತು, 1 ಮಂತ್ ಆಯಿತು, 1 ಇಯರ್ ಆಯಿತು, ಡಿಪ್ರೆಷನ್ನು. ಬನ್ನಿ, ಹೊರಗೆ ಬಂದ್ಬಿಟ್ಟು ನೋಡಿ, ಪ್ರಪಂಚ ವಿಶಾಲವಾಗಿದೆ, ಆಪರ್ಚುನಿಟೀಸ್ ಬೇಜಾನಿದೆ. ನೀವು ಮೈಂಡ್ಸೆಟ್ ಹೆಂಗೆ ಥಿಂಕ್ ಮಾಡ್ತೀರಲ್ಲ ಆ ರೇಂಜಿಗೆ ನಿಮಗೆ ಆಪರ್ಚುನಿಟೀಸ್ಗಳು ಸಿಗುತ್ತೆ. ಸೊ ಯೋಚನೆ ಮಾಡಿ, ದುಡ್ಡು ಮಾಡಿ, ಒಳ್ಳೆ ರೀತಿಯಿಂದ ದುಡ್ಡು ಮಾಡಿ, ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತೊಗೊಂಬನ್ನಿ, ನಿಮಗೆ ಒಳ್ಳೆ ಹೆಸರು ಇರಲಿ, ನೆಮ್ಮದಿ ಸಿಗುತ್ತೆ, ಎಂಜಾಯ್ ಮಾಡಿ, ಇದ್ದಷ್ಟು ದಿನ ಖುಷಿಯಾಗಿರಪ್ಪ.